ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಮಾಡುವಂತ ಸಾಧನೆಗಳನ್ನು ಬೆಳಕು ಚೆಲ್ಲಲಿಕ್ಕೆ ಐತಿಹಾಸಿಕ ನಗರ ಹೊಸಪೇಟೆನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಕಳೆದ 2 ವರ್ಷಗಳಲ್ಲಿ ಎಲ್ಲ ಇಲಾಖೆಗಳು ಮಾಡುವಂತ ಸಾಧನೆಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ, ಇಡೀ ಕರ್ನಾಟಕ ಜನತೆಗೆ ತಿಳಿಸಲಿಕ್ಕೆ ಮಾಡುವಂತ ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಮೂಲಕ ಎಲ್ಲ ಇಲಾಖೆಗಳು, ಅದು ನೀರಾವರಿ ಇರಬಹುದು, PWD ಇರಬಹುದು, ವಸತಿ ಇರಬಹುದು, ಸಣ್ಣ ನೀರಾವರಿ ಇರಬಹುದು, ಹಲವಾರು ಕಾರ್ಯಕ್ರಮವನ್ನ ಇವತ್ತ ಈ ಜನತೆಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ವಿರೋಧ ಪಕ್ಷದಿಂದ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಒಂದೇ ಪ್ರಶ್ನೆ, ಎಲ್ಲಿ ಹೋದ್ರು ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ಆಗ್ತದೆ ಅವ್ರು ಹೇಳುವಂತ ಪ್ರಯತ್ನ ಒಂದೇ. ಆದ್ರೆ ಎಲ್ಲ ಇಲಾಖೆಗಳು, ನಮ್ಮ ಇಲಾಖೆನ ಕಳೆದ ವರ್ಷ 10,000 ಕೋಟಿ ಕೆಲಸ ಮಾಡಿದೀವಿ, ಈ ವರ್ಷ 10,000 ಕೋಟಿ ಮಾಡಿದೀವಿ, ಮುಂದಿನ ವರ್ಷ ಕೂಡ 10,000 ಕೋಟಿ ಮಾಡ್ತೀವಿ. ಈ ರೀತಿ ಎಲ್ಲ ಇಲಾಖೆಗಳು ತನ್ನ ಅನುದಾನದಲ್ಲಿ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮಾಧ್ಯಮದ ಮಿತ್ರರಿಗೆ ಬಿಜೆಪಿ ಅವರು ತಾವು ಪ್ರಶ್ನೆ ಮಾಡಬೇಕು, ತಾವು ಸರ್ಕಾರದಿಂದ ಇಳಿಯುವ ಹೊತ್ತಿಗೆ ಎಷ್ಟು ಹೆಚ್ಚುವರಿ ಕಾಮಗಾರಿಗಳನ್ನ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಬೇಕು. ನನ್ನ ಇಲಾಖೆ ಒಂದೇ ಸುಮಾರು 12,000 ಕೋಟಿಯನ್ನು ಅಧಿಕವಾಗಿ ಕೆಲಸ ಮಾಡಿ ಇಟ್ಟೋಗಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಿಂದ ಬಜೆಟ್ ಸಪೋರ್ಟ್ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ, ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಬಜೆಟ್ ಸಪೋರ್ಟ್ ಇಲ್ಲದೆ ಬಿಜೆಪಿ ಅವರಿಗೆ ಕೆಲಸ ಮಾಡಿದಾರ, ಹೀಗಾಗಿ ತೊಂದರೆ ಆಗುತ್ತಾ ಇರೋದು ಅಲ್ಲಿ, ನಮ್ಮ ಕೆಲಸಗಳಿಂದ ಅಲ್ಲ. ಅದ್ರ ಜೊತೆ ಕೂಡ ಸುಮಾರು 60,000 ಕೋಟಿ ಮಿಗಿಲಾಗಿ ಗ್ಯಾರಂಟಿ ಯೋಜನೆಗೆ ಸರ್ಕಾರ ಹಣ ಕೊಡ್ತಾ ಇದೆ. ಸೊ ಅದಕ್ಕಾಗಿ ಪದೇ ಪದೇ ಅವ್ರೇನು ಪ್ರಶ್ನೆ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಹೇಳುವಂತ ಪ್ರಯತ್ನ ಮಾಡಬೇಕು. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಸಾಲ ಮಾಡಿ ಇಟ್ಟಿದ್ರಿ, ಎಕ್ಸ್ಟ್ರಾ ಹೆಚ್ಚುವರಿ, ಅದನ್ನ ಪ್ರಶ್ನೆ ಮಾಡಬೇಕು. ಅಂದಾಗ ಮಾತ್ರ ಸತ್ಯಾಂಶ ಹೊರಗೆ ಬರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಹಲವಾರು ಯೋಜನೆಗಳನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ದಾಪುಗಾಲ ಹಾಕ್ತಾ ಇದೆ. ವಿಶೇಷವಾಗಿ ನೀರಾವರಿ, ರಸ್ತೆಗಳಿರ್ಬೋದು, ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಅದು ಬ್ರಿಡ್ಜಸ್ ಇರ್ಬೋದು, ರಸ್ತೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ 2 ವರ್ಷಗಳ ಸಾಧನೆ. ಇನ್ನು 3 ವರ್ಷಗಳಲ್ಲಿ ಬಹಳಷ್ಟು ಏನು ಜನ ನಿರೀಕ್ಷೆ ಇದೆ, ಅವರೆಲ್ಲ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೀವಿ ಅಂತ ಭರವಸೆ ನನಗಿದೆ. ಖಂಡಿತವಾಗಿ ತಾವೇನು ನಮ್ಮ ಮೇಲೆ ಭರವಸೆ ಇಟ್ಟು 23ರಲ್ಲಿ ಆಶೀರ್ವಾದ ಮಾಡಿದರೆ, ಆ ಆಶೀರ್ವಾದಕ್ಕೆ ಅನುಗುಣವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಆಶೀರ್ವಾದ 28ರಲ್ಲಿ ಈ ಸರ್ಕಾರದ ಮೇಲೆ ಇರಬೇಕಂತ ಮನವಿಯನ್ನು ಮಾಡ್ತಾ, ವಿನಂತಿಯನ್ನು ಮಾಡ್ಕೊಳ್ತಾ, ಈ ಸರ್ಕಾರ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಸಂಪೂರ್ಣ ಸಹಕಾರ ಈ ರಾಜ್ಯದ ಜನತೆ ಇರಲಿ ಅಂತೇಳಿ ನಾನು ಮಾತು. ನಮಸ್ಕಾರ ಎಲ್ಲರೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.